सद्गमय तमसोम ज्योतिर्गमय मृत्योर्म अमृतंगमय। ओम शांति शांति शांति। ಇಂದು ಹೊಸದುರ್ಗ ತಾಲೂಕಿನ ಮತ್ತೋಡು ಹೋಬಳಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಮಾನ್ಯ ಉಪವಿಭಾಗಾಧಿಕಾರಿಗಳಾದಂತಹ ಮೆಹಬೂಬ್ ಜಿಲಾನಿ ಸರ್ ಅವರೇ, ಹಾಗೂ ಹೊಸದುರ್ಗ ತಾಲೂಕಿನ ತಹಶೀಲ್ದಾರ್ ಆದಂತಹ ತಿರುಪತಿ ಪಾಟೀಲ್ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೇ, ಹಾಗೂ ಮುಂಭಾಗದಲ್ಲಿರ್ತಕ್ಕಂತಹ ಹಿರಿಯ ನಾಗರಿಕರೇ, ವಿಕಲಚೇತನರೇ, ಹಾಗೂ ಮತ್ತೋಡು ಹೋಬಳಿಯ ಎಲ್ಲ ನಾಗರಿಕ ಬಾಂಧವರೇ, ನನ್ನ ಹೆಸರು ವೈಶಾಲಿ ಅಂತ ಹೇಳಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಚಿತ್ರದುರ್ಗದಿಂದ ಬಂದಿದ್ದೀನಿ. ನಮ್ಮಲ್ಲಿ ವಿಶೇಷವಾಗಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ನಮ್ಮ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ನಾನು ವಿಕಲಚೇತನರಿಗೆ ಮಾಹಿತಿಯನ್ನು ಹೇಳಿಬಿಡ್ತೇನೆ. ನಮ್ಮಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 2011ರ ಜನಗಣತಿಯ ಪ್ರಕಾರ 35,991 ಜನ ವಿಕಲಚೇತನರಿದ್ದಾರೆ. ಇವಾಗ ಪ್ರಸ್ತುತ ಹೊಸದುರ್ಗ ತಾಲೂಕಿನಲ್ಲಿ UDID ಕಾರ್ಡ್, ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ ಪಡೆದಿರ್ತಕ್ಕಂಥವರು 6,214 ಜನ ಇದ್ದಾರೆ. ಇನ್ನೂ ಕೂಡ ಕಾರ್ಡ್ ಮಾಡಿಸ್ಕೊಳ್ಳಲಿಕ್ಕೆ ಇರುವಂತಹ ಬೆನಿಫಿಷರೀಸು ಸಹ ಇದ್ದಾರೆ. ಅಂದರೆ ಅವರು ಹಳೆಯ ಗುರುತಿನ ಚೀಟಿ 2016 ಹಿಂದ್ಗಡೆ ಒಂದು ಬುಕ್ ಕೊಡ್ತಾ ಇದ್ರು, ವಿಕಲಚೇತನರ ಗುರುತಿನ ಚೀಟಿ ಅಂತ ಹೇಳಿ. ಅದನ್ನ ಈಗ ರದ್ದು ಮಾಡಲಾಗಿದೆ. ಆದರೂ ಕೆಲವು ವಿಕಲಚೇತನರು ಅದನ್ನ ರದ್ದುಪಡಿಸಿರ್ತಕ್ಕಂಥ ಗುರುತಿನ ಚೀಟಿಗಳನ್ನ ಮಾರ್ಪಡಿಸಿ ಹೊಸ UDID ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನೂರಾರು ಕಾರಣಗಳು ಇರಬಹುದು. ಕೆಲವು ಪಿಂಚಣಿ ಜಾಸ್ತಿ ಬರ್ತಾ ಇದೆ, ನಾವು ಹೊಸದನ್ನ UDID ಕಾರ್ಡ್ ಮಾಡಿಸ್ಬಿಟ್ರೆ ಎಲ್ಲಿ ಕಡಿಮೆ ಆಗುತ್ತೋ ಅನ್ನುವಂಥದ್ದು ಪ್ರಮುಖವಾದಂತಹ ಕಾರಣ ಆಗಿರ್ತದೆ. ಇಲ್ಲಿ ಇರ್ತಕ್ಕಂತಹ ನಾಗರಿಕರಲ್ಲಿ ಒಂದು ಮನವಿ, ನಾವು ಯಾವುದೇ ಸರ್ಕಾರದ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಪ್ರಸ್ತುತದಲ್ಲಿ ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿಯ ಆಧಾರದ ಮೇಲೆನೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ವ್ಯಾಪ್ತಿನಲ್ಲಿ ಯಾರಾದರೂ ವಿಶೇಷ ಚೇತನರು ಈ ತರ ಹಳೆ ಗುರುತಿನ ಚೀಟ ಇದ್ದು ಇಟ್ಕೊಂಡಿದ್ದಾರೆ, ಹೊಸದು UDID ಕಾರ್ಡ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಈ ತರ ಹೊಸ ಗುರುತಿನ ಚೀಟಿ ಮಾಡಿಸಿ ಅಂತೇಳಿ ನೀವು ಮಾಹಿತಿ ಕೊಡಿ. ನಮ್ಮ ಪಂಚಾಯತಿನಲ್ಲಿ, ನಿಮ್ಮ ಮತ್ತೋಡು ಪಂಚಾಯತಿನಲ್ಲಿ VRW ಇದ್ದಾರೆ. ಸೊ ಅವ್ರೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮನೆ ಮನೆ ಭೇಟಿ ಮಾಡಿ ವಿಕಲಚೇತನರು ಎಷ್ಟು ಜನ ಇದ್ದಾರೆ, ಏಜ್ ವೈಸ್ ಅವ್ರದ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು, ಡಿಸಬಿಲಿಟಿ ವೈಸ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮೂಲಕ ನಮ್ಮ ಇಲಾಖೆನಲ್ಲಿ ಇರ್ತಕ್ಕಂತಹ ಸರ್ಕಾರಿ ಸೌಲಭ್ಯಗಳನ್ನ ನಾವು ಕೊಡಿಸ್ಲಿಕ್ಕೆ ಈಸಿ ಆಗ್ತದೆ. 2016ರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಂತ ಹೇಳಿ ಒಂದು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಈ ಹಿಂದೆ PWD ಆಕ್ಟ್ 1995 ಅಂತ ಇತ್ತು. ಅದರಲ್ಲಿ ವಿಕಲಚೇತನರಿಗೆ 7 ವಿಧದ ಅಂಗವಿಕಲತೆಗಳನ್ನ ಗುರುತಿಸಿ ಸರ್ಕಾರದಿಂದ ಸೌಲಭ್ಯಗಳನ್ನ ಕೊಡಿಸ್ತಾ ಇದ್ರು. 2016ರಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಜಾರಿಗೆ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮಗಳು ಅಂತ ಹೇಳ್ಬಿಟ್ಟು 2017ರಲ್ಲಿ ಅದನ್ನ ಜಾರಿಗೆ ತರಲಾಗಿದೆ. ಇದರಲ್ಲಿ 21 ವಿಧದ ಅಂಗವಿಕಲತೆಗಳನ್ನ ಗುರುತಿಸಲಾಗಿದೆ. ಈ ಹಿಂದೆ 7 ಏನಿತ್ತು ಅದನ್ನ 21 ವಿಧದ ವಿಕಲತೆಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ದೈಹಿಕ ವಿಕಲತೆ ಇರ್ಬೋದು, ಶ್ರವಣ ನ್ಯೂನತೆ ಇರ್ಬೋದು. ಶ್ರವಣ ನ್ಯೂನತೆಯಲ್ಲಿ ಮತ್ತೆ 2 ಬರ್ತದೆ, ಕ್ಲಿಷ್ಟ ಶ್ರವಣ ನ್ಯೂನತೆ, ಪೂರ್ಣ ಕಿವುಡುತನ ಅಂತ ಹೇಳಿ. ಅಂಧರಲ್ಲಿ ಅಂಧತ್ವ, ಮಂದ ಅಂಧತ್ವ ಅಂತ ಹೇಳಿ, ಸೆರೆಬ್ರಲ್ ಪಾಲ್ಸಿ, ಆಟಿಸಮ್, ಬಹುವಿಧ ಅಂಗವಿಕಲರು, ಮಲ್ಟಿಪಲ್ ಡಿಸಬಿಲಿಟಿ. ಸೊ ಆಟಿಸಮ್ ಇರ್ತಕ್ಕಂಥವರಲ್ಲಿ ಮಕ್ಕಳಲ್ಲಿ ಮಾತಿನ ನ್ಯೂನತೆ ಇರ್ತದೆ, ಭಾಷೆ ಮತ್ತು ಮಾತಿನ ನ್ಯೂನತೆ. ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿರುವ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರುವ ಶ್ರೀ ಮೆಹಬೂಬ್ ಜಿಲಾನಿ ಸರ್ ಅವರೇ, ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಹಾಗೆ ಎಲ್ಲ ಅಧಿಕಾರಿಗಳೇ, ಉಪ ತಹಶೀಲ್ದಾರ್ ಅವರೇ, ಹಾಗೆ RI ಅವರೇ, VA ಅವರೇ, ಎಲ್ಲ ಸ್ಟಾಫ್ ಸಿಬ್ಬಂದಿಯವರೇ ಮತ್ತು ಎಲ್ಲ ನಾಗರಿಕರೇ, ಸರ್ಕಾರದ ವಿವಿಧ ಯೋಜನೆಗಳನ್ನು ನಾವು ಯಾರು ಬೆನಿಫಿಷರ್ಸ್ ಇದ್ದಾರೆ ಅವ್ರ ಹತ್ರನೇ ನೇರವಾಗಿ ಅವರು ನಮ್ಮ ತಾಲೂಕಿಗೆ ಅಥವಾ ತಾಲೂಕು ಕಚೇರಿಗಳಿಗೆ, ನಾಡ ಕಚೇರಿಗಳಿಗೆ ಅಲಿಯೋದು ಬೇಡ.
ನಾವಾಗಿನೇ ಇದ್ದಲ್ಲಿಗೆ ಹೋಗಿ ಅವರನ್ನ ಗುರುತಿಸಿ ಅವ್ರು ಯಾಕೆ ಈ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಅನ್ನುವುದನ್ನ ಗುರುತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ನಮಗೆ ನಿರ್ದೇಶನವನ್ನ ಕೊಟ್ಟಿದ್ರು. ಯಾಕೆ ನಮ್ಮ ಜನರಿಗೆ ಗೊತ್ತಾಗೋದಿಲ್ಲ ಹೇಗೆ ಪಿಂಚಣಿ ಯೋಜನೆಗಳನ್ನ ಮಾಡಿಸ್ಬೇಕು, ನಾವು ಅದಕ್ಕೆ ಅರ್ಹರಿದೀವ ಇಲ್ಲೋ, ಅಥವಾ ಏನೋ ದಾಖಲಾತಿಗಳು ಬೇಕು, ಇದೆಲ್ಲ ನಿಮ್ಗೆಲ್ಲ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮವರನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿ ನಾವು ನಿಮ್ಮನ್ನ ಗುರುತಿಸಿ ಇವರು ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಈ ಒಂದು ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಬಹಳಷ್ಟು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಇರಬಹುದು, ಅಂಗವಿಕಲರ ವೇತನ ಇರಬಹುದು, ಮನಸ್ವಿನಿ ಇರಬಹುದು, ಈ ತರ ಯಾವುದೇ ಯೋಜನೆಗಳಿದ್ರು ಕೂಡ ಅದು ಮೂಲ ಯಾರು ಬೆನಿಫಿಷಿಯರ್ಸ್ ಇದ್ದಾರೆ ಅವರಿಗೆ ತಲುಪಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ. ಸಾಹೇಬರು ಬಹಳಷ್ಟು ನಿನ್ನೆ ಕರೆಸಿ ಹೇಳಿದ್ದಾರೆ. ಈಗ ಒಂದಿಷ್ಟು ಬೆನಿಫಿಷಿಯರ್ಸ್ ಅನ್ನ ಗುರುತಿಸಿ ನಾವು ಒಂದಿಷ್ಟು ಹಕ್ಕುಪತ್ರಗಳನ್ನ ನಾವು ರೆಡಿ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ. ಅದರ ಬದಲಾಗಿ ಇದರಲ್ಲಿ ಎಲ್ಲ ಅಧಿಕಾರಿಗಳಿದ್ದಾರೆ, ಬ್ಯಾಂಕ್ನವರಿದ್ದಾರೆ, ಪೋಸ್ಟ್ ಆಫೀಸ್ ಅವರಿದ್ದಾರೆ, ಅಂಗವಿಕಲ ಅಧಿಕಾರಿಗಳಿದ್ದಾರೆ, ನಮ್ಮ ಉಪ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಪಂಚಾಯತಿ PDO ಅವರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಪೊಲೀಸ್ ಇಲಾಖೆಯವರಿದ್ದಾರೆ, ಅಂದ್ರೆ ಮತ್ತು ಟ್ರೆಜರಿ ಅವರು ಕೂಡ ಇದ್ದಾರೆ. ಒಬ್ಬ ಬೆನಿಫಿಷಿಯರ್ಸ್ಗೆ ಯಾವ ಹಂತದಲ್ಲಿ ಕೂಡ ಇದು ಸ್ಟ್ರಕ್ ಆಗಬಾರ್ದು ಅಂತ, ಅಥವಾ ಈಗಾಗಲೇ ಯಾರು ಬೆನಿಫಿಷಿಯರ್ಸ್ ಇದ್ದೀರಿ ಅದು ಯಾವುದೋ ಒಂದು ಕಾರಣದಲ್ಲಿ ನಿಂತು ಹೋಗ್ಬಿಟ್ಟಿರುತ್ತೆ, ಸ್ಟಾಪ್ ಆಗುತ್ತೆ. ಯಾಕೆ ಆಯ್ತು ಅನ್ನೋದಕ್ಕೆ ಅವ್ರ ಜೊತೆ ಮಾತಾಡಬೇಕು ಅನ್ನುವಂತ ಒಂದು ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ದಾರೆ. ಅದಕ್ಕಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳ್ತೀವಿ. ಬಹಳ ವಿಶೇಷವಾಗಿ ನಿನ್ನೆ ಸಾಹೇಬ್ರು ಹೇಳಿದ್ದಾರೆ ನೋಡಿ, ಒಂದು 10 ನಾವೇನು ಗುರುತಿಸಿದ್ವಿ ಇಷ್ಟು ಬೆನಿಫಿಷಿಯರ್ಸ್ಗೆ ಕಾಗದ ಕೊಟ್ಟು ನಾವು ಹಕ್ಕುಪತ್ರಗಳನ್ನು ಕೊಟ್ಟು ಫೋಟೋ ತೆಗೆಸ್ಕೊಂಡ್ಬಂದ್ರೆ ಸಾಕಾಗೋದಿಲ್ಲ. ಅದರ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು, ಈಗ ಉದಾಹರಣೆ ಪೋಸ್ಟ್ ಆಫೀಸಲ್ಲಿ ಯಾರ್ದೋ ಅಮೌಂಟ್ ಬರೋದಿಲ್ಲಪ್ಪ, ಯಾಕೆ ಬರಲ್ಲ ಅಂತ ಅವ್ರನ್ನ ಕೇಳ್ತಾರೆ, ಅಥವಾ ಟ್ರೆಜರಿಯಲ್ಲಿ ನಿಂತೋಗ್ಬಿಟ್ಟಿರ್ತದೆ, ಯಾಕೆ ನಿಂತು, ನಮ್ಮ ಇವರು ಮಂಜೂರಾತಿಯನ್ನು ಯಾಕೆ ಸ್ಟಾಪ್ ಮಾಡಿದ್ದಾರೆ, ವಿಶೇಷವಾಗಿ ಆ ಕಾಳಜಿಯನ್ನು ಇಟ್ಟುಕೊಂಡೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿವಿಧ ಯೋಜನೆಗಳಲ್ಲಿ ಏನು ಮುಖ್ಯ ಬೆನಿಫಿಷಿಯರ್ಸ್ ಇದ್ದೀರಿ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಪತ್ರಗಳನ್ನ ಕೂಡ ನೀಡ್ತೀವಿ. ಯಾರಾದರೂ ಕೂಡ ಇಲ್ಲಿ ಸರ್ಕಾರದ ಮುಖ್ಯ ಉದ್ದೇಶ ಏನಂದ್ರೆ ಅವರ ಎಲಿಜಿಬಿಲಿಟಿ ಇರ್ಬೇಕು ಅಷ್ಟೇನೆ, ಯಾರು ಸುಮ್ಮನೆ ವಯಸ್ಸಾಗಿರೋದಿಲ್ಲ ಅಂತವ್ರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ, ಅಥವಾ ಅವ್ರಿಗೆ ಏನು ಅಂಗವೈಕಲ್ಯ ಇರೋದೇ ಇಲ್ಲ ಆದ್ರೂ ಕೂಡ ಅಂತವ್ರು ಹಕ್ಕುಪತ್ರ ಇವೆಲ್ಲ ಸರ್ಕಾರದ ಯೋಜನೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆತರ ಯಾರ್ದಾದ್ರೂ ಕಂಡು ಬಂದ್ರೆ ಅದನ್ನ ವಜಾ ಮಾಡಿ ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳಕ್ಕೆ ಅವಕಾಶ ಇದೆ. ಅದು ಡಾಕ್ಟರ್ಸ್ ಇರ್ಬೋದು, ನಮ್ಮ ತಹಶೀಲ್ದಾರೇ ಇರ್ಬೋದು, ಉಪ ತಹಶೀಲ್ದಾರ್ ಇರ್ಬೋದು, ಯಾರ ಹಂತದಲ್ಲಿ ಕೂಡ ಸರ್ಕಾರದ ಯೋಜನೆಗಳು ದುರುಪಯೋಗ ಆಗಬಾರ್ದು ಅನ್ನುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಷ್ಟೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಬೆನಿಫಿಷಿಯರ್ಸ್ಗೆ ಬಹಳ ಖುಷಿ ಆಗುತ್ತೆ. ಇಷ್ಟು ಜನಕ್ಕೆ ನಾವು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮನ್ನು ಕರೆಸಿ ಇವತ್ತು ನಾವೇನು ಪತ್ರಗಳನ್ನ ಕೊಡ್ತಾ ಇದ್ದೀವಿ, ಅದು ಬಹಳ ಒಂದು ಒಳ್ಳೆಯ ಕೆಲಸ. ಆ ಹಿನ್ನೆಲೆಯಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸರ್ಕಾರ